ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸೊ ನಾವು ಇವತ್ತು ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಇವತ್ತು ಹೊರಟಿದ್ದೀವಿ. ಹೊರಟು ಎಲ್ಲಿ ರೀಚ್ ಆಗ್ತೀವಿ, ಏನು ಎತ್ತ, ಹೇಗಿರುತ್ತೆ ಆ ಅಟ್ಮಾಸ್ಫಿಯರು ನೀವೇ ನೋಡಿ ಆಯಿತಾ. ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಆ ಪ್ಲೇಸ್ ನೋಡಿದ ಮೇಲೆ. ನೀವು ಕೂಡ ಎಂಜಾಯ್ ಮಾಡ್ತೀರಾ. ಈ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗಂತೂ ವ್ಯೂ ನೋಡಿದ್ರಲ್ಲ, ಹೀಗೆ ಎಲ್ಲರೂ ಸೇರಿಕೊಂಡು ಟ್ರಿಪ್ಪಿಗೆ ಹೊರಟಿದ್ದೀವಿ. ನಾವು ನಮ್ಮ ಭಾವನ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ಅತ್ತೆ ಎಲ್ಲರೂ ಸೇರಿ ಫ್ಯಾಮಿಲಿ ಟ್ರಿಪ್ನ ಮಾಡೋಣ ಅಂತ ಹೇಳಿಬಿಟ್ಟು ಆಚೆ ಎಲ್ಲರೊಟ್ಟಿಗೆ ಬಂದಿದ್ದಾಯಿತು. ಈ ವಿಡಿಯೋನ ಮಾಡಿಕೊಂಡು ತುಂಬ ದಿವಸನೇ ಆಯಿತು. ನನಗೆ ಎಡಿಟ್ ಮಾಡೋಕ್ಕಾಗಿರ್ಬೋದು, ಒಂದು ವಿಡಿಯೋ ಸೆಟ್ಟಿಂಗ್ನ ಮಾಡೋದಕ್ಕಾಗಿರ್ಬೋದು ಟೈಮ್ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ನಾನು ಈಗ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಬೆಳಗ್ಗೆನೆ ಮಾರ್ನಿಂಗಲ್ಲಿ ಈ ವ್ಯೂ ಅಂತೂ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಅನಿಸ್ತು ಗೊತ್ತಾ. ನನಗಂತೂ ಭಾಳ ಮನಸ್ಸಿಗೆ ನೆಮ್ಮದಿ ನಿರಾಳ ಆಯಿತು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಈ ವ್ಯೂ ಅಂತೂ ನೋಡಿ. ಅದಾದಮೇಲೆ ಎಲ್ಲರೂ ಸೇರಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗೋದು, ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಎಲ್ಲರೂ ಇಲ್ಲಿ ವಡೆ ಯಾರ್ಯಾರಿಗೆ ಬೇಕು ಏನೇನು ಬೇಕು ಅದನ್ನು ತಿಂದ್ವಿ. ಹಾಗೆಯೇ ಮತ್ತು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಎಲ್ಲ ಇನ್ನೊಂದು ಟೇಬಲ್ ಮೇಲೆ ಕೂತಿದ್ರು, ನಾವೆಲ್ಲ ಒಂದು ಟೇಬಲ್ ಮೇಲೆ ಕೂತಿದ್ವಿ. ಹಾಗಾಗಿ ನಾನು ಯಾವ ಟೇಬಲ್ ಮೇಲೆ ಕೂತ್ಕೊಂಡಿದ್ದೋ ಆ ಟೇಬಲ್ ಮೇಲೆ ಮಾತ್ರ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಸಿಂಪಲ್ಲಾಗಿ ತಿಂಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಟ್ರಾವೆಲ್ ಮಾಡೋದಿತ್ತಲ್ಲ, ಹಾಗೆ ಎಲ್ಲೆಲ್ಲಿ ಹೋಗ್ತೀವಿ ಅಂದರೆ ಟ್ರಾವೆಲಿಂಗ್ ಮಾಡ್ತಾ ಏನಾದರೂ ಸಿಕ್ಕಿದ್ರೆ, ಬೇರೆ ತಿಂಡಿಗಳೇನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ತಿಂತೀವಲ್ಲ. ಸೊ ಹಾಗಾಗಿ ಒಂದು ಲೈಟಾಗಿಯೇ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿಂದಿದ್ದಾಯಿತು. ಆ ಸೈಡ್ ಮಾತ್ರನೇ ನಾವು ಬೆಂಗಳೂರಲ್ಲಂತೂ ಈ ಮುಟ್ಟಿದ್ರೆ ಮುನಿ ಈ ರೀತಿ ಗಿಡಗಳನ್ನೆಲ್ಲ ನೋಡೋದು ಕಮ್ಮಿ ಅಂತಲೇ ಹೇಳ್ಬೋದು. ಇದು ಕೂಡ ನಾವು ಚಿಕ್ಕವರಿರ್ಬೇಕಾದ್ರೆ ಇದರಲ್ಲಿ ಒಂದು ಹೂವು ಥರ ಬಿಡ್ತಾಯಿತ್ತು, ಪಿಂಕ್ ಕಲರು. ಆ ಹೂವದ ಎಲ್ಲ ತಿರುಳೆಲ್ಲ ತೆಗೆದು ಅದನ್ನು ಕೂಡ ತಿಂದಿರೋದು ಉಂಟು. ಮತ್ತು ಈ ರೀತಿ ಎಲ್ಲ ಮುಟ್ಟಿ ಆಟಾಡಿ ಮತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನೋಡಿದ್ರೆ ಮತ್ತೆ ಎಲ್ಲ ಓಪನ್ ಆಗಿರೋದು, ಮತ್ತೆ ಮುಟ್ಟೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ವಿ. ಸೊ ಹಾಗೆ ನೆಟ್ ಮಾಡಿಕೊಂಡು ಇದನ್ನು ಕೂಡ ಮುಟ್ಟಿದ್ದಾಯಿತು. ನೋಡಿದ್ರಲ್ಲ, ಅಲ್ಲೆಲ್ಲ ಮಳೆ ಬಿದ್ದರೆ ಈ ಏನು ಬಿಳಿ ಹೂವುಗಳಿದೆಯಲ್ಲ ಅದು ಮಳೆಗಾಲದಲ್ಲಿ ಮಾತ್ರನೇ ಜಾಸ್ತಿಯಾಗಿ ಬಿಡೋದು. ಒಂದು ಮಳೆ ಬಿದ್ದರೆ ಸಾಕು, ಅದರಲ್ಲಿ ತಾನೇ ಮೊಗ್ಗಾಗಿ ಹರಳಿಬಿಡುತ್ತೆ. ನನಗಂತೂ ಆ ಹೂವುಗಳನ್ನ ನೋಡೋದಕ್ಕೂ ತುಂಬಾ ಖುಷಿ ಅನಿಸುತ್ತೆ. ಹಾಗೆ ಈ ರೀತಿಯ ಹೂಗಳನ್ನೆಲ್ಲ ನಾನು ಮಲೆನಾಡು ಸೈಡಲ್ಲಿ ಜಾಸ್ತಿ ನೋಡೋದು ಅಂತಲೇ ಹೇಳ್ಬೋದು. ಇಲ್ಲಿ ಬೆಂಗಳೂರಲ್ಲೆಲ್ಲ ಕಮ್ಮಿ ನಾನು ನೋಡೋದು. ಎಲ್ಲಾದರೂ ಪಾರ್ಕ್ಗಳಲ್ಲಿ ಅಲ್ಲಿ ಇಲ್ಲಿ ಹಾಕಿರ್ತಾರೆ. ಈ ರೀತಿ ಹೂವಿನ ಗಿಡಗಳು ಅಲ್ಲಿ ಮಲೆನಾಡು ಸೈಡಲ್ಲಿ ಎಲ್ಲರ ಮನೆಗಳ ಮುಂದೆ ಕೂಡ ಇರುತ್ತೆ. ನೋಡಿದ್ವಲ್ಲ, ಈ ರೀತಿಯಾಗಿ ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗಿದ್ದು ತುಂಬಾ ಅಂದರೆ ತುಂಬಾ ಖುಷಿ ಆಯಿತು. ಇಲ್ಲೂ ಒಂದು ವ್ಯೂ ಪಾಯಿಂಟ್ ಇತ್ತು, ಅದನ್ನು ಕೂಡ ನೋಡಿ ಹಾಗೆಯೇ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂಥೇಳಿ ಇಳಿದಿದ್ದಾಯಿತು. ಎಷ್ಟು ಚೆನ್ನಾಗಿದೆ ಆ ಗ್ರೀನ್ರಿ ನೋಡ್ತಾ ಇದ್ರೇ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಪೀಸ್ಫುಲ್ ಆಫ್ ಮೈಂಡ್ ಅಂತ ಹೇಳೇ ಅನಿಸುತ್ತೆ. ನನಗಂತೂ ಭಾಳ ಖುಷಿ ಆಯಿತು. ಅಲ್ಲಿಂದ ಮತ್ತೆ ಬೇರೆ ಒಂದು ಪ್ಲೇಸಿಗೆ ಹೋಗೋಣ. ಅಲ್ಲಂತೂ ಸಣ್ಣ ಜರಿ ಥರ ಹರಿಯುವಂಥ ಒಂದು ಜಲಪಾತಗಳಾಗಿರ್ಬೋದು, ತುಂಬ ಅಂದರೆ ತುಂಬಾ ಜಲಪಾತಗಳನ್ನ ಮಳೆ ಟೈಮಲ್ಲಿ ನೋಡ್ಬೋದು. ನಾವಂತೂ ವ್ಯೂ ಪಾಯಿಂಟ್ ನೋಡೋಕೆ ಹೋದ್ವಲ್ಲ, ಇಳಿದು ಮತ್ತೆ ಜೀಪ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಜೀಪ್ ಮಾಡ್ಕೊಂಡು ಹೋಗೋದು ದೊಡ್ಡದಲ್ಲ, ಅಲ್ಲಿ ತುಂಬ ಅಂದರೆ ತುಂಬಾ ಕೆಸರಾಗಿ ಹೋಗ್ಬಿಟ್ಟಿತ್ತು. ಏನಾದರೂ ಸಮಸ್ಯೆ ಆದರೆ ನಮಗೆ ಪ್ರಾಬ್ಲಮ್ ಅಂತೇಳಿ ಇಲ್ಲಿ ಸ್ವಲ್ಪ ಕಾಫಿ ಟೀ ಕುಡಿದ್ಬಿಟ್ಟು ಫಾಲ್ಸ್ ನೋಡಲಿಕ್ಕೆ ಬಂದ್ವಿ ಆಯಿತಾ. ಇವತ್ತು ನಿಮಗೆ ಕೇಳಿಸ್ತಾ ಇರ್ಬೋದು ಅನಿಸುತ್ತೆ, ನಾವು ಫಾಲ್ಸ್ ನೋಡಲಿಕ್ಕೆ ಅಂತೇಳಿ ಬಂದಿದ್ದೀವಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಅಂದರೆ ತುಂಬ ಇಳಿಯೋದು ಇಳಿಜಾರು ಆ ರೀತಿಯೆಲ್ಲ ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ ಫಾಲ್ಸ್ ಅಂತೂ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೃಷ್ಟಿ ವರ್ತ ಕಡೆಗೆ ಹಾಯ್ ಗಾಯ್ಸ್ बोल काय चालू आहे.
ಇಲ್ಲೊಂದು ಎಲ್ಲರೂ ಇದ್ದಾರೆ. ಸುಷ್ಮಿತಾ ಇಲ್ಲೊಬ್ರು ಮಗು ಇದ್ದಾರೆ ನಮ್ಮನೇಲಿ. ಇಲ್ಲೊಬ್ರು ಮಗು ಇದ್ದಾರೆ ನೋಡಿ ನಮ್ಮನೇಲಿ. ಮಗು ಇದು ಇವರಮ್ಮ, ಆದ್ರೂ ಅಲ್ಲೊಬ್ರು ಮಗು ಇದ್ದಾರೆ. ಇವರಮ್ಮ ಅಲ್ಲ, ಇವರಮ್ಮ. ಇವರಮ್ಮ ಅಲ್ಲ, ಇವರಮ್ಮ. ಕೆಲವೊಂದು ರೀಲ್ಸ್ನ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿಕೊಂಡು ಎಂಜಾಯ್ ಮಾಡಿದ್ದಾಯಿತು. ನಾವಂತೂ ಅಲ್ಲಿ ನೋಡೋದಂಥ ಒಂದು ಪ್ಲೇಸಲ್ಲಿ ಕೆಲವೊಂದು ಯಾವುದಾದ್ರೂ ಸಣ್ಣ ಪುಟ್ಟ ರೀಲ್ಸ್ ಮಾಡೋಣ ಅಂತೇಳಿ ಹಾಗೆಯೇ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ರೀಲ್ಸ್ ಕೂಡ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ನೋಡಿದ್ರಲ್ಲ, ಹೀಗೆ ಆ ಫಾಲ್ಸ್ ಹೆಸರು ಹಳ್ಳಿಮನೆ ಫಾಲ್ಸ್ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ದಾರಿ ಉದ್ದಕ್ಕೂ ಚಿಕ್ಕ ಚಿಕ್ಕ ಫಾಲ್ಸ್ಗಳೆಲ್ಲ ಕಾಣ್ತಾನೆ ಇರುತ್ತೆ. ಮಲ್ನಾಡು ಸೈಡ್ ಅಂತ ಹೇಳಿದ್ರೆ ಹಾಗೆಯೇ ಅಲ್ವಾ. ಇದು ಕೂಡ ಮಳೆ ಬರುವಂಥ ಟೈಮ್ನಲ್ಲಿ ಅಂತೂ ಹೋದರೆ ತುಂಬ ಅಂದರೆ ತುಂಬಾ ಫಾಲ್ಸ್ ನೋಡ್ಬೋದು. ಅಲ್ಲಲ್ಲಿ ಮಳೆ ಬೀಳ್ತಾ ಇರತ್ತೆ. ಒಳ್ಳೆ ಬಿಸಿ ಬಿಸಿ ಕಾಫಿ, ಟೀ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಆ ಒಂದು ಅಟ್ಮಾಸ್ಫಿಯರ್ ನನಗಂತೂ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ. ಬೇಲೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಮಕ್ಕಳಿಗೆ ಆ ಚಾಪ್ಟರ್ಸಲ್ಲಿ ಇರುವಂಥ ಹಳೇ ಕಾಲದ ಶಿಲ್ಪಕಲೆಗಳು ಅದನ್ನೆಲ್ಲ ತೋರಿಸ್ಲಿಕ್ಕೆ ತುಂಬ ಅಂದ್ರೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬೇಲೂರಿಗೆ ಬಂದ್ವಿ. ನಮ್ಮ ಮಕ್ಕಳಂತೂ ಯಾವಾಗಲೂ ಕಲ್ಯಾಣಿ ಆಗಿರ್ಬೋದು, ಈ ರೀತಿಯಲ್ಲಿ ಕಲ್ಲಿನ ಟೆಂಪಲ್ಸ್ಗಳಾಗಿರ್ಬೋದು ಅದನ್ನೆಲ್ಲ ನೋಡಿರೋದು ಕಮ್ಮಿ ಅಂತಲೇ ಹೇಳ್ಬೋದು. ಹಾಗಾಗಿ ಅವ್ರಿಗೂ ಕೂಡ ಒಂದು ಪ್ರಪಂಚದ ಜ್ಞಾನ ಇರಲಿ, ಈ ರೀತಿಯೆಲ್ಲ ಇರುತ್ತೆ, ಎಷ್ಟು ಚೆನ್ನಾಗಿ ಯೂನಿಕ್ಕಾಗಿ ಆ ಆರ್ಟನ್ನೆಲ್ಲ ಬರ್ತಿದ್ದಾರೆ, ನೋಡಿ ಕೆತ್ತಿದ್ದಾರೆ ಅನ್ನೋದನ್ನು ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೂ ಕೂಡ ಕರ್ಕೊಂಡು ಬಂದ್ವಿ. ಅಲ್ಲಿ ಕೂಡ ಒಂದು ಬಾವಿ ಇತ್ತು. ಅಲ್ಲಿ ಆ ಬಾವಿ ಹಗ್ಗ ಕೂಡ ಇತ್ತಲ್ಲ, ನೋಡೋಣ ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ಗ್ರೂಪು, ಈ ಕಡೆ ಅಪ್ಪ ಮಗ ಇಬ್ಬರು ಸೇರಿಕೊಂಡು ಎಳ್ದಾಟ, ಹಗ್ಗ ಜಗ್ಗಾಟ ಥರ ಆಟ ಆಡ್ತಾಯಿದ್ರು. ಅದನ್ನು ಕೂಡ ಅಲ್ಲಿ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅದೆಲ್ಲ ನೋಡಿಕೊಂಡು ಮಕ್ಳಿಗೆ ಕೂಡ ಈ ರೀತಿಯ ಪ್ಲೇಸಸ್ಗಳನ್ನೆಲ್ಲ ತೋರಿಸೋದ್ರಿಂದ ಅವರಿಗೆ ಏನು ಸೋಷಿಯಲಲ್ಲಿ ಬರುವಂಥ ಚಾಪ್ಟರ್ಸ್ಗಳಲ್ಲಿ ಅದು ಕೂಡ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅವ್ರನ್ನೆಲ್ಲ ತೋರಿಸ್ಕೊಂಡು ನಾವಂತೂ ಮನೆಗೆ ಹೊರಟು ಬಂದ್ವಿ. ಸಂಜೆ ಆಗಿರೋದ್ರಿಂದ ಅಲ್ಲೇ ಒಂದು ಹೋಟೆಲ್ನಲ್ಲಿ ಕಾಫಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.